ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಈ ವಿಡಿಯೋದಲ್ಲಿ ನಿಮಗೆ ಇಳಕಲ್ ಸೀರೆಗೆ ಒಂದು ಸಿಂಪಲ್ಲು ಮತ್ತು ಈಸಿಯಾಗಿ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದು ನಿಮಗೆ 1 ಅವರಲ್ಲೇ ಮುಗಿಯುತ್ತೆ. ಈ ಡಿಸೈನು ತುಂಬ ಬೇಗನೆ ಫಾಸ್ಟಾಗೆ ಮಾಡ್ಬೋದು. ಈ ಡಿಸೈನು ಯಾವ ರೀತಿ ಅಂತ ನೋಡೋಣ ಬನ್ನಿ. ನೋಡಿ, ಈ ಸೀರೆ ಒಂದು ಇಳಕಲ್ ಸೀರೆ ಆರ್ಡರ್ ಬಂದಿತ್ತು. ನಾರ್ಮಲಾಗಿ ನಾನು 8 ನಂಬರ್ ಕ್ರೋಶಿ ನೀಡಲ್ ಯೂಸ್ ಮಾಡ್ತೀನಿ. ಹಾಗೆ ಟ್ಯಾಟಿಂಗ್ ಥ್ರೆಡ್ ಅಥವಾ ಕೋನ್ ಥ್ರೆಡ್ ಅಂತ ಹೇಳ್ತೀವಲ್ವ, ಆ ಥ್ರೆಡ್ನ ಯೂಸ್ ಮಾಡಿಕೊಂಡು ನಾನು ಈ ಡಿಸೈನ್ನ ಮಾಡಿದ್ದೀನಿ. ಓಕೆ, ಈ ರೀತಿ ಲಾಂಗ್ ಬೀಡ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ನೋಡ್ಬೋದು ವಿಡಿಯೋದಲ್ಲಿ ಲಾಂಗ್ ಬೀಡ್ಸ್ ಇದು ಲಾಂಗ್ ಬೀಡ್ಸ್ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ನೀವು ಯಾವುದೇ ರೀತಿ ಬೀಡ್ಸ್ ಯೂಸ್ ಮಾಡ್ಬೋದು. ಇದಕ್ಕೆ ಸೂಟ್ ಆಗ್ತಾಯಿತ್ತು, ಈ ಸೀರೆಗೆ ಪ್ರಾಪರಾಗಿ ಸೂಟ್ ಆಗ್ತಾಯಿತ್ತು. ಸೊ ಇದಕ್ಕೆ ಸೂಟಬಲ್ ಆಗಿತ್ತು. ಹಾಗಾಗಿ ಈ ಡಿಸೈನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕಸ್ಟಮರ್ ಕೇಳಿದರು. ಸೊ ಹಾಗಾಗಿ ಈ ಡಿಸೈನ್ನ ನಾನು ಸೆಲೆಕ್ಟ್ ಮಾಡಿ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಸೊ ನೋಡಿ, ಇದು ಇಳಕಲ್ ಸೀರೆ ಆರ್ಡರ್ ಬಂದಿತ್ತು. ಇದು ಪಲ್ಲು ಪಾರ್ಟ್. ಓಕೆನಾ? ಸೊ ಇದು ಪಲ್ಲು ಪಾರ್ಟ್ ಆಗಿರುತ್ತೆ. ಇದು ಬಾಡಿ ಪಾರ್ಟ್. ಓಕೆನಾ? ಸೊ ಇದು ಸಿಂಗಲ್ ಕಲರಲ್ಲೇ ಮಾಡ್ತಾಯಿದ್ದೀನಿ ನಾನು. ಓಕೆ, ಡಾರ್ಕ್ ಕಲರ್ ಇದೆ ಇದು. ಓಕೆನಾ? ಸೊ ಸಿಂಗಲ್ ಕಲರಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಳಕಲ್ ಸೀರೆಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಫಸ್ಟು ಜಿಗ್ಜ್ಯಾಗ್ ಮಾಡಿರಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ, ಹೇಗೆ ಅಂತ ನೋಡೋಣ ಬನ್ನಿ. ಸೊ ನೋಡಿ, ಈ ರೀತಿ ಫಸ್ಟು ನಾನು ಪಲ್ಲುಗೆ ಅಂದರೆ ಪಲ್ಲು ಪಾರ್ಟಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಜಿಗ್ಜ್ಯಾಗ್ ಆಲ್ರೆಡಿ ಆಗಿದೆ. ಸೊ ಈಗ ಶುರು ಮಾಡೋಣ ಬನ್ನಿ. ಡಿಸೈನು ಯಾವ ರೀತಿ ಅಂತ ನೋಡೋಣ ಬನ್ನಿ. ಟ್ಯಾಟಿಂಗ್ ಥ್ರೆಡ್ ಅಥವಾ ಕೋನ್ ಥ್ರೆಡ್ ಅಂತ ಹೇಳ್ತೀವಿ. ಅದರದ್ದು ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ. ಓಕೆನಾ? ಸೊ ನೋಡಿ, ಈ ರೀತಿ ಫಸ್ಟು ಸ್ಟಾರ್ಟಿಂಗಲ್ಲಿ ಈ ಥರ ನಾಟ್ ಮಾಡ್ಕೊಬೇಕಾಗುತ್ತೆ. 1-2 ಸಲ ನಾಟ್ ಮಾಡ್ಕೊಳ್ಳಿ. ಸೊ ಅದು ಸ್ಟಿಫಾಗಿ ಕೂರುತ್ತೆ. ಸೊ ಹಾಗಾಗಿ ಸೆಕ್ಯೂರ್ ಆಗಿರುತ್ತೆ. ಸೊ ಹಾಗಾಗಿ ನೀವು 1-2 ಸಲ ನಾಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಈಗ ಫಸ್ಟ್ ಏನು ಮಾಡಬೇಕು ಅಂದರೆ, ಫಸ್ಟು ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕ್ಕೊಬೇಕು. ಸೊ ನೋಡಿ, 1 2 3. ಓಕೆನಾ? ಸೊ 3 ಚೈನ್ ಹಾಕ್ಕೊಂಡಾದ್ಮೇಲೆ ಸೊ ಅದು ಎಲ್ಲಿ ರೀಚ್ ಆಗುತ್ತಲ್ವಾ, ಸೊ ನೋಡ್ಕೊಳ್ಳಿ, ಪ್ರಾಪರಾಗಿ ಇಟ್ಕೊಂಡು ನೋಡ್ಕೊಳ್ಳಿ. ಸೊ ಎಲ್ಲಿ ರೀಚ್ ಆಗುತ್ತೋ ಅಲ್ಲಿ ನೀವು ಲಾಕ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಈ 3 ಚೈನ್ ಗ್ಯಾಪ್ ಮಾಡಿದ್ದೀವಲ್ವಾ, ಸೊ ಈ 3 ಚೈನ್ ಗ್ಯಾಪಲ್ಲೇ ನಾವು ಕುಚ್ಚು ಕಟ್ಟೋದು. ಓಕೆನಾ? ಸೊ 3 ಚೈನ್ ಗ್ಯಾಪೇ ಸಾಕಾಗುತ್ತೆ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. 3 ಚೈನ್ ಗ್ಯಾಪು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಕುಚ್ಚು ಕಟ್ಟೋಕ್ಕೆ. ಓಕೆನಾ? ಇದು ನನ್ನ ಸ್ಟೈಲಲ್ಲಿ ನಾನು ಒಂದು ಡಿಸೈನ್ನ ಮಾಡೋದು, ಬೇಬಿ ಕುಚ್ಚು ಅಂತಲೂ ಹೇಳ್ಬೋದು. ಸೊ ನೋಡಿ, ಈ ರೀತಿ 3 ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಟಬೇಕಾಗತ್ತೆ. ಫಸ್ಟು ಸ್ಟಾರ್ಟಿಂಗಲ್ಲಿ 3 ಚೈನ್ ಮಾಡ್ಕೊಬೇಕು ಕಂಪಲ್ಸರಿ ನೀವು. ಸೊ ನೆಕ್ಸ್ಟ್ ಈ ಥರ ಲಾಂಗ್ ಬೀಡ್ಸ್ನ ಆ್ಯಡ್ ಮಾಡಬೇಕು. ಸೊ ಲಾಂಗ್ ಬೀಡ್ಸ್ ಯಾವುದೇ ರೀತಿ ಬೀಡ್ಸ್ನ ನೀವು ಯೂಸ್ ಮಾಡ್ಕೊಬೋದು. ಸೀರೆಗೆ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು. ಕ್ರಿಸ್ಟಲ್ ಆಗಿರ್ಬೋದು, ಆಮೇಲೆ ಗ್ಲಾಸ್ ಬೀಡ್ಸ್ ಬರುತ್ತೆ, ನಿಮಗೆ ಆ್ಯಂಟಿಕ್ ಬೀಡ್ಸ್ ಎಲ್ಲ ಬರುತ್ತೆ. ಸೊ ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಅದನ್ನು ನೋಡಿಕೊಂಡು ಸೀರೆಗೆ ಕಾಂಬಿನೇಷನ್ ಯಾವ್ದು ಸೂಟ್ ಹೋಗುತ್ತೋ ಅದ್ರ ಪ್ರಕಾರ ನೀವು ಯೂಸ್ ಮಾಡ್ಕೊಬೋದು. ಓಕೆನಾ? ಸೊ ನೋಡಿ, ಈ ರೀತಿ ಲಾಂಗ್ ಬೀಡ್ಸ್ನ ನಾನು ಹಾಕ್ತಾಯಿದ್ದೀನಿ ನೋಡಿ. ಸೊ ಈ ರೀತಿ ಲಾಂಗ್ ಬೀಡ್ಸ್ ಎಲ್ಲ ಆ್ಯಡ್ ಮಾಡಾದ್ಮೇಲೆ ಈ ಥರ ಹಾಕ್ಕೊಂಡಾದ್ಮೇಲೆ ಲಾಕ್ ಮಾಡಿ. ಓಕೆನಾ? ಸೊ ಬೀಡ್ಸ್ ಹಾಕಾದ್ಮೇಲೆ ಈ ರೀತಿ ಒಂದು ಬೀಡ್ಸ್ ಹಾಕಾದ್ಮೇಲೆ ಅಂದರೆ ಲಾಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈ ರೀತಿ ಲಾಕ್ ಮಾಡಾದ್ಮೇಲೆ ನೀವೇನು ಮಾಡಬೇಕು, ಮತ್ತು ಅದು ಸೊ ನೋಡ್ಬೋದು ಅದು ಎಲ್ಲಿ ರೀಚ್ ಆಗುತ್ತಲ್ವ ಅಲ್ಲಿ ನೀವು ಮತ್ತೆ ಸೀರೆಗೆ ಲಾಕ್ ಮಾಡ್ಕೊಬೇಕಾಗುತ್ತೆ ಅಷ್ಟೇ. ಓಕೆನಾ? ಸೊ ಈ ಡಿಸೈನ್ ಹೇಗಿರುತ್ತೆ ಅಂದರೆ, ಒಂದು 3 ಚೈನ್ ಗ್ಯಾಪ್ ಇರುತ್ತೆ, ಮತ್ತು ಬೀಡ್ಸು, ಮತ್ತು 3 ಚೈನ್ ಗ್ಯಾಪು, ಮತ್ತು ಬೀಡ್ಸು, ಇದೇ ಥರ ಫುಲ್ಲು ಸೀರೆ ಮಾಡಬೇಕಾಗುತ್ತೆ ಫಸ್ಟ್ ಸ್ಟೆಪ್. ಓಕೆನಾ? 3 ಚೈನ್ ಗ್ಯಾಪಲ್ಲಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ. 3 ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ಓಕೆನಾ? ಸೊ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಫಸ್ಟ್ ಸ್ಟೆಪ್ ಹೇಗೆ ವರ್ಕ್ ಮಾಡೋದು ಅಂತ. ತುಂಬಾ ಈಸಿ ಇದೆ. ಸೊ ನೋಡಿ, ಈ ರೀತಿ ಒಂದು ಬೀಡ್ಸು ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು. ಸೊ ಹಾಗಾಗಿ ನಿಮ್ಗೇನಾದರೂ ಝರಿನಲ್ಲಿ ನಿಮಗೆ ಸಿಲ್ವರ್ ಕಲರ್ ಬಂದಿದ್ದರೆ, ಸಿಲ್ವರ್ ಝರಿ ಸಿಲ್ವರ್ ಬೀಡ್ಸು ಸಿಗುತ್ತೆ. ಇದೇ ಥರ ಸಿಲ್ವರ್ ಕಲರಲ್ಲೂ ಸಿಗುತ್ತೆ ಲಾಂಗ್ ಬೀಡ್ಸು, ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಗೋಲ್ಡ್ ಕಲರ್ ಇತ್ತು, ಹಾಗಾಗಿ ನಾನು ಗೋಲ್ಡನ್ನೇ ಯೂಸ್ ಮಾಡಿದ್ದೀನಿ. ಓಕೆನಾ? ಸೊ ನಿಮ್ಮ ಸೀರೆಗೆ ಮ್ಯಾಚಿಂಗ್ ನೋಡಿಕೊಂಡು ನೀವು ಯೂಸ್ ಮಾಡ್ಬೋದು. ಮತ್ತೇನು ಮಾಡಬೇಕು, 3 ಚೈನ್ ಹಾಕ್ಕೊಬೇಕು ನೋಡಿ. 1 2 ಸೊ 3. ಓಕೆನಾ? 3 ಚೈನ್ ಹಾಕ್ಕೊಂಡು ಸೊ ನೋಡ್ಬೋದು. ಸೊ ನೋಡಿ, 3 ಚೈನ್ ಹಾಕ್ಕೊಂಡು ಅದೆಲ್ಲಿ ರೀಚ್ ಆಗುತ್ತಲ್ವ ಈ ಥರ ನೀಡಲ್ನ ಇಟ್ಕೊಂಡು ನೋಡಿ, ಕ್ರೋಶೆ ನೀಡಲು. ಸೊ ಅಲ್ಲಿ ನೀವು ಲಾಕ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇದು ಕೋನ್ ಥ್ರೆಡ್ ಅಥವಾ ಟ್ಯಾಟಿಂಗ್ ಥ್ರೆಡ್ಡು ತುಂಬಾ ಈಸಿ. ಇದು ಸಿಂಗಲ್ ಥ್ರೆಡ್ಡೇ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಅದ್ರ ಡೀಟೇಲ್ಸ್ ಬೇಕು ಅಂದರೆ, ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ. ಓಕೆನಾ?
ಸೊ ನಾನಂತೂ ಇದೇ ಯೂಸ್ ಮಾಡೋದು ಕ್ರೋಶೆ ವರ್ಕ್ಗೆಲ್ಲ. ನಾನು ಟ್ಯಾಟಿಂಗ್ ಥ್ರೆಡ್ ಅಥವಾ ಕೋನ್ ಥ್ರೆಡನ್ನೇ ಯೂಸ್ ಮಾಡ್ಬೋದು. ಸೊ ಬೇಗನೆ ನೀವು ಮಾಡ್ಕೊಂಡು ಹೋಗ್ಬೋದು ಡಿಸೈನ್ಸ್ನ. ಸೊ ಟೈಮ್ ಸೇವ್ ಆಗುತ್ತೆ, ಹಾಗಾಗಿ ಸಿಂಗಲ್ ಥ್ರೆಡ್ಡನ್ನೇ ಯೂಸ್ ಮಾಡ್ಬೋದು ಡೈರೆಕ್ಟಾಗಿ. ಮತ್ತು ನೋಡಿ ಈ ರೀತಿ ಒಂದು ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಗೊತ್ತಾಯಿತು ಅನಿಸುತ್ತೆ ಫಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ. ತುಂಬಾ ಈಸಿ ಇದೆ. ಸೀರೆ ಪೂರ್ತಿ ಇದೇ ಥರನೇ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ನಿಮಗೆ 3 ಚೈನ್ ಗ್ಯಾಪ್ ಅಂತ ಹೇಳಿದ್ನಲ್ವಾ, ಸೊ ಅಲ್ಲಿ ನಿಮಗೆ ಯಾವ ರೀತಿ ಕುಚ್ಚು ಕಟ್ಟೋದು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಮಿಸ್ ಮಾಡ್ಕೊಬೇಡಿ, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಶೇರ್ ಮಾಡಿದ್ದೀನಿ, ಓಕೆನಾ. ನಾನು ಓನ್ ಟ್ರಿಕ್ನ ಅಲ್ಲಿ ಶೇರ್ ಮಾಡಿದ್ದೀನಿ. ಸೊ ನೀವು ಯೂಸ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ, ವಿಡಿಯೋ ಕೊನೆ ತನಕ ನೋಡಿ. ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಆದಷ್ಟು ಶೇರ್ ಮಾಡಿ ವೀಡಿಯೋಸ್ನ, ಓಕೆನಾ. ಯಾರಿಗಾದ್ರೂ ಕುಚ್ಚು ಈ ಥರ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದರೆ ಸೊ ಅವರು ಮನೆಯಿಂದನೇ ಈ ಥರ ವೀಡಿಯೋಸ್ ಎಲ್ಲ ನೋಡಿಕೊಂಡು ಮಾಡ್ಬೋದಲ್ವಾ. ಸೊ ಹಾಗಾಗಿ ಶೇರ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಲೈಕ್ ಮಾಡೋದನ್ನು ಮರಿಬೇಡಿ, ಓಕೆನಾ. ಸೊ ನೋಡ್ಬೋದು ಮತ್ತೆ 3 ಚೈನ್ ಹಾಕಿ ನಾನು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ಇದೇ ಥರನೇ ನೀವು ಫಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ತುಂಬಾ ಸಿಂಪಲ್ ಇದೆ. ಇಳ್ಕಲ್ ಸೀರೆಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಟ್ರೆಡಿಷ್ನಲ್ ಲುಕ್ ಅಂತ ಹೇಳ್ಬೋದು. ಇದು ಸ್ಯಾರಿದು ಡಿಸೈನು, ಇದು ಟ್ರೆಡಿಷ್ನಲ್ ಲುಕ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನೋಡಿ ಈ ರೀತಿ, ಓಕೆನಾ. ಸೊ ನೋಡಿ ಈ ಥರ ನಿಮಗೆ 3 ಚೈನ್ ಗ್ಯಾಪ್ ಬರುತ್ತಲ್ವಾ. ಸೊ ಎಲ್ಲೆಲ್ಲಿ 3 ಚೈನ್ ಗ್ಯಾಪ್ ಬರುತ್ತೋ ಸೊ 3 ಚೈನ್ ಗ್ಯಾಪಲ್ಲಿ ನೀವು ಕುಚ್ಚು ಕಟ್ಟಬೇಕಾಗುತ್ತೆ. ಸೊ ನೋಡ್ಬೋದು, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದೇ ರೀತಿ ನೀವು ಪೂರ್ತಿ ಸೀರೆನ ಅಂದರೆ ಫಸ್ಟ್ ಸ್ಟೆಪ್ನ ಈ ಥರ ಮಾಡಬೇಕಾಗತ್ತೆ. ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದೇ ಥರನೇ ನೀವು ಫುಲ್ಲು ಸೀರೆನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಆಗಿರುತ್ತೆ ಅದು, ಓಕೆನಾ. ತುಂಬಾ ಸಿಂಪಲ್ ಇದೆ. ಸೆಕೆಂಡ್ ಸ್ಟೆಪ್ಪು ಕುಚ್ಚು ಕಟ್ಟಬೇಕಾಗುತ್ತೆ. ನೋಡಿ ಈ ರೀತಿ ಫಸ್ಟ್ ಸ್ಟೆಪ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ರೀತಿ 3 ಚೈನ್ ಗ್ಯಾಪಲ್ಲಿ ನೀವು ಕುಚ್ಚು ಕಟ್ಕೊಬೇಕಾಗುತ್ತೆ. ಅದು ಯಾವ ರೀತಿ ಕುಚ್ಚು ಕಟ್ಟೋದು ಅಂತ, ದಾರ ಯಾವ ರೀತಿ ತೊಗೊಬೇಕು, ಸೊ ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಶೇರ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡಿಬಿಡಿ, ಅದನ್ನು ನೋಡಿ ನಿಮಗೆ ಯೂಸ್ ಆಗುತ್ತೆ, ಓಕೆನಾ. ಸೊ ಕುಚ್ಚು ಕಟ್ಟೋದು ಯಾವ ರೀತಿ ಅಂತಲೂ ತೋರಿಸಿದ್ದೀನಿ. ಆಮೇಲೆ ನನ್ನ ಓನ್ ಟ್ರಿಕ್ಸ್ ಯೂಸ್ ಮಾಡಿ ನಿಮಗೆ ಒಂದು ಕುಚ್ಚು ಯಾವ ರೀತಿ ಕಟ್ಟಬೇಕು ಅಂತಲೂ ತೋರಿಸಿದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಪೂರ್ತಿ ನೋಡಿ, ಓಕೆನಾ. ಸೊ ನೋಡಿ ಇದೇ ಫಸ್ಟ್ ಸ್ಟೆಪ್ಪು. ಸೊ ನೆಕ್ಸ್ಟ್ ನೋಡೋಣ ಬನ್ನಿ ಯಾವ ರೀತಿ ದಾರ ಸುತ್ತೋದು ಅಂತ. ಸೊ ಇದು ಹಳೇ ವಿಡಿಯೋ ಇದು, ಓಕೆನಾ. ಸೊ ಬೇರೆ ಸೀರೆಗೆ ಇದು ವಿಡಿಯೋ ಶೂಟ್ ಮಾಡಿದ್ದೆ. ಸೊ ಹಾಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಬಟ್ ಸೇಮ್ ಮೆಥಡೇ ಆಗಿರುತ್ತೆ. ಸೊ ನೋಡಿ ಈ ರೀತಿ ದಾರನ ಸುತ್ಕೋಬೇಕಾಗುತ್ತೆ. ಒಂದು ಕಾರ್ಡ್ಬೋರ್ಡ್ ಇದ್ದರೆ ಈ ರೀತಿ ಕಾರ್ಡ್ಬೋರ್ಡ್ ಇದ್ದರೆ ಈ ಥರ ದಾರ ಸುತ್ಕೋಬೇಕಾಗುತ್ತೆ. ನೋಡಿ ಫಸ್ಟ್ ಈ ರೀತಿ ಹೋಲ್ಡ್ ಮಾಡಿಕೊಂಡು ನೋಡಿ ತೋರಿಸ್ತಾ ಇದ್ದೀನಿ, ಈಸಿಯಾಗಿ ನೋಡ್ಬೋದು. ನೋಡಿ ಈ ರೀತಿ ದಾರ ಸುತ್ಕೊಬೇಕಾಗುತ್ತೆ. ಸೊ ಈ ಥರ ಫಸ್ಟು ನೋಡಿ ಮೇಲೆಯಿಂದ ಕೆಳಗಡೆಯಿಂದ ಮತ್ತೆ ಅದೇ ಪಾಯಿಂಟ್ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀರಲ್ವಾ, ಸೊ ಅದೇ ಪಾಯಿಂಟಿಗೆ ರೀಚ್ ಆದರೆ ಒಂದೆಳೆ ಅಂತ ಅರ್ಥ. ಸೊ ಈ ರೀತಿ ನೀವು ನಾನು ಇಲ್ಲಿ ಈ ಡಿಸೈನ್ಗೆ ನಾನು 160 ಎಳೆ ದಾರ ಯೂಸ್ ಮಾಡಿದ್ದೀನಿ. ಸೊ ನೀವು ಎಷ್ಟು ಬೇಕಾದರೂ ಅಷ್ಟು ಥಿಕ್ನೆಸ್ನ ನೀವು ನೋಡಿಕೊಂಡು ಮಾಡ್ಬೋದು. ನಾನು ಇಲ್ಲಿ 160 ಅಂದರೆ 167 ದಾರನ ಯೂಸ್ ಮಾಡಿದ್ದೀನಿ. ಅದನ್ನು ಡಬಲ್ ಮಾಡಿದ್ರೆ ನಿಮಗೆ ಥಿಕ್ನೆಸ್ ಬರುತ್ತೆ. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಥಿಕ್ನೆಸ್ನ ನೋಡಿಕೊಂಡು ಮಾಡ್ಕೊಬೋದು. ಸೊ ಈ ರೀತಿ ಎಲ್ಲ ಆದಮೇಲೆ ದಾರನ ಕಟ್ ಮಾಡ್ಕೊಬೇಕಾಗುತ್ತೆ. ಸೊ ಕಟ್ ಮಾಡಿಕೊಂಡು ನೋಡಿ ಎಷ್ಟು ಸಿಂಪಲ್ ಅಲ್ವಾ. ಈ ರೀತಿ ನೀವು ಸುಮಾರು ಈ ಥರ ಕಾರ್ಡ್ಬೋರ್ಡ್ಗೆ ಸುತ್ತಕೊಂಡ್ರೆ ಸುಮಾರು 8 ಕುಚ್ಚೆಲ್ಲ ಕಟ್ಬೋದು ನೀವು, ಓಕೆನಾ. ತುಂಬ ಜಾಸ್ತಿನೂ ಸುತ್ಕೊಳ್ಳೋಕೆ ಹೋಗಬೇಡಿ, ಕಷ್ಟ ಆಗುತ್ತೆ. ನೋಡಿ ಈ ರೀತಿ ಕುಚ್ಚು ಯಾವ ರೀತಿ ಕಟ್ಟೋದಂದರೆ ನೋಡಿ ಝರಿ ಥ್ರೆಡ್ ಇರುತ್ತಲ್ವ, ನಾನು ಯಾವುದೇ ರೀತಿ ಏನು ಕಟ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ಫಸ್ಟು ನಾನು ಸೀರೆಗೆ ಅಂದರೆ ದಾರ ಸುತ್ಕೊಂಡಿದ್ನಲ್ಲ ಅಲ್ಲಿ ನಿಮಗೆ ಕಾಟನ್ ಥ್ರೆಡ್ಡಲ್ಲಿ ನಾಟ್ ಮಾಡ್ಕೊಂಡಿದ್ದೀನಿ. ಸೊ ಅದು ಸೆಕ್ಯೂರ್ ಆಗಿರುತ್ತೆ ಅಂತೇಳಿ. ಸೊ ಇದೇ ಹೇಳಿದ್ದು ನಿಮಗೆ ಟ್ರಿಕ್ಸು ಅಂತ. ನೋಡಿ ಈ ಥರ ಸೇಫ್ಟಿ ಪಿನ್ ಯೂಸ್ ಮಾಡಿಕೊಂಡು ನಾನು ಕುಚ್ಚು ಕಟ್ಟೋದು. ಸೊ ನೋಡ್ಬೋದು ಈ ರೀತಿ ಗ್ಯಾಪಲ್ಲಿ ಹೇಳಿದ್ನಲ್ಲ 3 ಚೈನ್ ಗ್ಯಾಪು ಅಂತ. ಸೊ ಆ 3 ಚೈನ್ ಗ್ಯಾಪಲ್ಲಿ ನಿಮಗೆ ಈ ರೀತಿ ನೋಡಿ ಸೇಫ್ಟಿ ಪಿನ್ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಕುಚ್ಚು ಕಟ್ಬೋದು. ನೋಡಿ ಎಷ್ಟು ಈಸಿ ಅಲ್ವಾ. ಸೊ ನೋಡ್ಬೋದು. ಆಮೇಲೆ ನೋಡಿ ಈ ರೀತಿ ಜಸ್ಟ್ ಎಳ್ಕೊಂಡ್ರೆ ಆಯಿತು. ಆಮೇಲೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ನೀವು ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ನೋಡಿಕೊಂಡು ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡು ಪ್ರಾಪರಾಗಿ. ಆಗಲೇ ಹೇಳಿದ್ನಲ್ವ ನಿಮಗೆ ಝರಿ ಥ್ರೆಡ್ಡು ನಾನು ಯಾವುದೇ ರೀತಿ ಕಟ್ ಮಾಡಲ್ಲ ಅಂತ. ಸೊ ಡೈರೆಕ್ಟಾಗಿ ನೀವು ಝರಿ ಥ್ರೆಡ್ ರೋಲ್ ಇರುತ್ತಲ್ವ, ಸೊ ಅದರಿಂದನೇ ಡೈರೆಕ್ಟಾಗಿ ಝರಿ ಥ್ರೆಡ್ಡನ್ನ ತೊಗೊಂಡು ನಾನು ಇಲ್ಲಿ ಸೀರೆಗೆ ಅಂದರೆ ಕುಚ್ಚು ಕಟ್ತಾಯಿದ್ದೀನಿ, ಓಕೆನಾ. ಸೊ ಫಸ್ಟೇ ನೀವು ಕಟ್ ಮಾಡಿಕೊಂಡು ಸೂಜಿಗೆ ಪೋಣಿಸ್ಕೊಂಡು ಅದೆಲ್ಲ ಏನೂ ಬೇಡ. ಡೈರೆಕ್ಟಾಗಿ ನೀವು ಈ ಥರ ಝರಿ ಥ್ರೆಡ್ಡನ್ನ ತೊಗೊಂಡ್ಬಿಟ್ಟು ಆರಾಮಾಗಿ ಕಟ್ಕೊಂಡ್ಬಿಡ್ಬೋದು ಈಸಿಯಾಗಿ. ಸೊ ಅದು ಅದರಲ್ಲೇ ಇರುತ್ತೆ, ಓಕೆನಾ.
ಝರಿ ಥ್ರೆಡ್ಡು ರೋಲಲ್ಲೇ ಇರುತ್ತೆ, ಆರಾಮಾಗಿ ನೀವು ಕಟ್ಕೊಬೋದು. ಸೊ ನೋಡಿ, ಜಸ್ಟ್ ಈ ಥರ ಸುತ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆನಾ? ಸೊ ನೋಡಿ, ಈ ಥರ ಜಸ್ಟ್ ಈ ಥರ ಸುತ್ಕೊಂಡು ಹೋಗ್ಬೇಕಾಗುತ್ತೆ. ಈ ಥರ ಒಂದು 5-6 ಸತಿ. ಓಕೆನಾ? ಒಂದು 5-6 ಸತಿ ಸುತ್ತಿದ್ರೆ ಆಯಿತು. ಸುತ್ತಬಿಟ್ಟು ನೋಡಿ ಈ ಥರ. ಓಕೆ, ಸೊ ಈ ಥರ ಪ್ರಾಪರಾಗಿ ಸುತ್ತಬಿಟ್ಟಾದಮೇಲೆ ನೀವು ನಾಟ್ ಮಾಡ್ಕೊಬೇಕಾಗುತ್ತೆ. ಓಕೆನಾ? ಸೊ ನೋಡಿ, ಈ ರೀತಿ ಈ ಥರ ಸುತ್ತಬಿಟ್ಟು, ಸೊ ನೋಡಿ ಈ ಥರ. ಓಕೆನಾ? ಸೊ ಈ ಥರ ಸುತ್ತಬಿಟ್ಟು ನಾಟ್ ಹಾಕ್ಕೊಳ್ಳಿ. ಒಂದು 2-3 ನಾಟ್ ಹಾಕಿ, ನಾಟೆಲ್ಲ ಹಾಕಾದ್ಮೇಲೆ ಸೊ ಈಗೇನು ಮಾಡಿ, ಕಟ್ ಮಾಡ್ಕೊಳ್ಳಿ. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೀವು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡೆಲ್ಲ ಆದಮೇಲೆ ನಾಟ್ ಮಾಡ್ಕೊಳ್ಳಿ. ಅದು ಝರಿ ಥ್ರೆಡ್ ಇರುತ್ತಲ್ವ, ಸೊ ಅದನ್ನು ನಾಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ನೋಡ್ಬೋದು. ನೆಕ್ಸ್ಟ್ ನೋಡಿ, ಸೆಕ್ಯೂರಾಗಿರುತ್ತಲ್ವ, ಸೊ ಆ ಥ್ರೆಡ್ಡು ನೀವು ಆ ಕಡೆ ಇಡ್ಬೋದು. ಸೊ ನೆಕ್ಸ್ಟ್ ಮತ್ತೆ ನೀವೇನು ಮಾಡಬೇಕು ನೋಡಿ, ಬ್ಯಾಕ್ ಸೈಡನ್ನು ಇದು ನಾಟ್ ಮಾಡಬೇಕಾಗುತ್ತೆ. ಸೊ ಇದು ಬ್ಯಾಕ್ ಸೈಡು ನಾಟ್ ಮಾಡಿ, ನೆಕ್ಸ್ಟು ನೀವು ಬ್ಯಾಕ್ ಸೈಡು ಒಂದು 2-3 ಸಲ ನಾಟ್ ಮಾಡಿ ಎಲ್ಲ ಆದಮೇಲೆ ಫ್ಯಾಬ್ರಿಕ್ ಗ್ಲೂ ಬರುತ್ತಲ್ವ, ಸೊ ಅದರಲ್ಲಿ ನೀವು ಗ್ಲೂ ಮಾಡಿ ಆಮೇಲೆ ಡ್ರೈ ಎಲ್ಲ ಆದಮೇಲೆ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಬೇಕು. ನಾನು ಇದೇ ರೀತಿ ಮಾಡೋದು. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಕುಚ್ಚು ಯಾವುದೇ ಕಾರಣಕ್ಕೂ ಏನೂ ರಿಮೂವ್ ಆಗೋಲ್ಲ. ಸೊ ಈ ರೀತಿಯೇ ನೀವು ಫಾಲೋ ಮಾಡಿ. ಬಿಕಾಸ್ ಅದು ಝರಿ ಥ್ರೆಡ್ ಆಗಿರೋದ್ರಿಂದ ನಿಮಗೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಿಮಗೆ ಸ್ವಲ್ಪ ದಿವಸ ಆದಮೇಲೆ ಬಂದುಬಿಡುತ್ತೆ ಅದು. ಸೊ ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ, ಈ ಥರ ಒಂದು 2-3 ಸಲ ನಾಟ್ ಮಾಡ್ತಿರಲ್ವ, ಈ ಥರ ಕಟ್ಟೋದ್ರಿಂದ ನಿಮಗೆ ಅದು ಸೆಕ್ಯೂರಾಗಿರುತ್ತೆ. ಸೊ ಈ ಥರ ಕಟ್ಟೆಲ್ಲ ಆದಮೇಲೆ ನಿಮಗೆ ನೀವು ಎಕ್ಸ್ಟ್ರಾ ಥ್ರೆಡ್ ಅಂದರೆ ಗ್ಲೂ ಮಾಡಿ, ಫ್ಯಾಬ್ರಿಕ್ ಗ್ಲೂನಲ್ಲಿ ಸಿಗುತ್ತಲ್ವ, ಫ್ಯಾಬ್ರಿಕ್ ಗ್ಲೂ ಸಿಗುತ್ತಲ್ವ ಗಮ್ಮು, ಸೊ ಅದರಲ್ಲಿ ಗ್ಲೂ ಮಾಡಿಬಿಟ್ಟು ಆಮೇಲೆ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ, ಸೊ ಅದನ್ನು ನೀವು ಕಟ್ ಮಾಡಿಬಿಟ್ಟು ಡ್ರೈ ಆದಮೇಲೆ ಕಟ್ ಮಾಡಿ, ಆವಾಗ ನಿಮಗೆ ಫಿನಿಶ್ ಆಗುತ್ತೆ. ಓಕೆನಾ? ಸೊ ನೋಡಿ, ಆಗಲೇ ಹೇಳಿದ್ನಲ್ವ, ನೋಡಿ ಯಾವುದೇ ರೀತಿ ನಾನು ಝರಿ ಥ್ರೆಡ್ನ ಕಟ್ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ರೋಲಿಂದನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದೊಂದು ಟೈಮ್ ಸೇವಿಂಗ್ ಅಂತಲೇ ಹೇಳ್ಬೋದು ನಿಮಗೆ. ಓಕೆನಾ? ಎಷ್ಟುದ್ದ ಬೇಕೋ ಅಷ್ಟುದ್ದ, ಅಂದರೆ ಎಷ್ಟು ಕುಚ್ಚು ಬೇಕೋ ಅಷ್ಟು ಕುಚ್ಚು ಕಟ್ಕೊಂಡು ಹೋಗ್ಬೋದು. ನೋಡಿ ಎಷ್ಟು ಸಿಂಪಲ್ ಅಲ್ವಾ, ಎಷ್ಟು ಈಸಿಯಾಗಿ ಕುಚ್ಚನ್ನ ಕಟ್ಬೋದು, ನೀವೇ ನೋಡಿದ್ರಲ್ವಾ. ಸೊ ಇದು ನನ್ನ ಟೆಕ್ನಿಕಲಿ ನಾನು ಕಟ್ಟೋದು. ಸಿಂಪಲ್ಲಾಗಿದೆ, ಹಾಗೆ ಬೇಗನೆ ಮುಗಿಯುತ್ತೆ. 1 ಅವರಲ್ಲೇ ಬೇಗ ಫಿನಿಶ್ ಆಗೋವಂಥ ಡಿಸೈನು, ಸಿಂಪಲ್ ಡಿಸೈನ್. ಯಾರಾದರೂ ಸಿಂಪಲ್ ಡಿಸೈನ್ ಕೇಳ್ತಾಯಿದ್ರೆ ಸೊ ಈ ಡಿಸೈನ್ನ ನೀವು ಸಜೆಸ್ಟ್ ಮಾಡ್ಬೋದು. ತುಂಬಾ ಈಸಿ ಇದೆ. ಹಾಗೆ ಬಿಗಿನರ್ಸ್ಗೂ ನೀವು ಟ್ರೈ ಮಾಡ್ಬೋದು. ಸೊ ನೋಡ್ಬೋದು ಫೈನಲ್ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅಲ್ವಾ. ಒಂದು ಬೀಡು ಮತ್ತು ಒಂದು ಕುಚ್ಚು ಈ ರೀತಿ ವೇರಿಯೇಷನ್ ಮಾಡಿ ಕಟ್ಟಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದೆ. ಸೊ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸಿಂಪಲ್ಲಾಗಿದೆ, ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಸೀರೆಗೆ. ಇದು ಇಳಕಲ್ ಸೀರೆ ಆಗಿತ್ತು, ಹಾಗಾಗಿ ಅದಕ್ಕೆ ಸೂಟೇಬಲ್ ಅಂತೇಳಿ ಈ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೀವು ಸಹ ಟ್ರೈ ಮಾಡ್ಬೋದು ಮನೆಯಲ್ಲೇ ಆರಾಮಾಗಿ. ಇನ್ನೂ ಯಾರೆಲ್ಲ ಅಂದರೆ ಸೀರೆ ಕುಚ್ಚು ಕಲಿತಾ ಇದ್ದೀರೋ, ಗೊತ್ತಿಲ್ಲ ಅನ್ನೋರು ಸಹ ಬೇಸಿಕ್ ಬಿಗಿನರ್ಸೂ ಟ್ರೈ ಮಾಡ್ಬೋದು. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಿಮಗೆ ಡ್ರೇಪ್ ಮಾಡೋದ್ಮೇಲೆಲ್ಲ ಫೋಲ್ಡ್ ಮಾಡಿ ಡ್ರೇಪ್ ಮಾಡ್ತಿರಲ್ವ ಸೀರೆ ಪಲ್ಲು ಪಾರ್ಟೆಲ್ಲ, ಸೊ ನೋಡಿ ಈ ರೀತಿ ಪ್ಲೀಟ್ಸ್ ಎಲ್ಲ ಮಾಡ್ತಿರಲ್ಲ, ಇದು ಪಲ್ಲು ಪಾರ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆ ಕುಚ್ಚೆಲ್ಲ ಅಲ್ವಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ, ಈ ಮೆಥಡಲ್ಲಿ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಸೊ ಹಾಗೆ ನೆಕ್ಸ್ಟ್ ವೀಡಿಯೋ ಬಂದು ನಿಮಗೆ ಹನಿಕೋಮ್ ಡಿಸೈನ್ ಅಂತ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅದು ಏನು ಸ್ಪೆಷಾಲಿಟಿ ಅಂದರೆ, ಫಸ್ಟ್ ಸ್ಟೆಪ್ ಯೂಶ್ವಲಿ ಅಂದರೆ ದಾರ ಇರಲ್ಲ. ಸೊ ದಾರನ ನಾವು ಎಕ್ಸ್ಟ್ರಾ ಥ್ರೆಡ್ಡನ್ನು ಹಾಕ್ಕೊಬೇಕಾಗುತ್ತೆ ಸ್ಯಾರಿಗೆ. ಸೊ ಆ ಎಕ್ಸ್ಟ್ರಾ ಥ್ರೆಡ್ಡನ್ನು ಯಾವ ರೀತಿ ನಾವು ಹಾಕ್ಕೊಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ಆ ವಿಡಿಯೋದಲ್ಲಿ ನಿಮಗೆ ಹನಿಕೋಮ್ ಡಿಸೈನು ಪ್ಲಸ್ ಅದೇ ಮೇನ್ ಇಂಪಾರ್ಟೆಂಟು, ಎಸ್ಪೆಷಲಿ ಅದನ್ನು ನಿಮಗೆ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ದಿ ಬೆಸ್ಟ್ ಟ್ರಿಕ್ ಅಂತಲೇ ಹೇಳ್ಬೋದು. ನಿಮ್ಗೆ ಹನಿಕೋಮ್ ಡಿಸೈನ್ ಮಾಡೋಕ್ಕೆ ಸ್ಟಾರ್ಟಿಂಗಲ್ಲಿ ಥ್ರೆಡ್ ಯಾವ ರೀತಿ ನೀವು ಹಾಕ್ಕೊಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಸೊ ಅದು ಒಂದು ಬೆಸ್ಟ್ ಟ್ರಿಕ್ ಅಂತಲೇ ಹೇಳ್ಬೋದು. ಸೊ ಮರಿಬೇಡಿ, ನೆಕ್ಸ್ಟ್ ವೀಡಿಯೋ ನೋಡಿ ಅದನ್ನು. ಓಕೆ, ನೆಕ್ಸ್ಟ್ ವೀಡಿಯೋ ಬರ್ತಾಯಿದೆ, ಅದು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಖಂಡಿತ ನೋಡಿ. ಹಾಗೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಚಾನಲ್ನ. ಹಾಗೆ ಆದಷ್ಟು ಶೇರ್ ಮಾಡಿ. ಓಕೆನಾ? ಸೊ ಸುಮಾರು ಡಿಸೈನ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ವಿಸಿಟ್ ಮಾಡಿ. ಯಾವ ಡಿಸೈನ್ಸ್ ಬೇಕೋ ಆ ಡಿಸೈನ್ಸ್ನೆಲ್ಲ ನೀವು ಟ್ರೈ ಮಾಡ್ಬೋದು. ಹಾಗೆ ನಿಮಗೆ ಏನಾದರೂ ರಿಕ್ವೆಸ್ಟೆಡ್ ಡಿಸೈನ್ಸ್ ಇದ್ದರೂ ಸಹ ನೀವು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಸೊ ಅಲ್ಲಿ ID ಇದೆ, ಅಲ್ಲಿ ನೀವು ನನಗೆ ಫೋಟೋ ಕಳಿಸ್ಬೋದು. ಸೊ ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇನ್ಸ್ಟಾ IDದು ಲಿಂಕು.
ಇತ್ತು. ಸೊ ನೋಡಿಕೊಂಡು ನೀವು ಫಾಲೋ ಮಾಡಿ. ನಿಮ್ಗೇನಾದರೂ ರಿಕ್ವೆಸ್ಟೆಡ್ ಡಿಸೈನ್ ಇದ್ದರೆ ಅಲ್ಲಿ ಕಳಿಸ್ಕೊಡಿ, ನಾನು ನೆಕ್ಸ್ಟ್ ಅದರದ್ದು ವೀಡಿಯೋ ಮಾಡ್ತೀನಿ. ಹಾಗೆ ಹೇಳಿದ್ನಲ್ವ, ಸೊ ಹನಿಕೋಮ್ ಡಿಸೈನು ನೆಕ್ಸ್ಟ್ ವೀಡಿಯೋ ಬರುತ್ತೆ. ಅದರದ್ದು ಬೆಸ್ಟ್ ಟ್ರಿಕ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ, ಮಿಸ್ ಮಾಡ್ಕೊಬೇಡಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.